ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಜಾರಕಿಹೊಳಿ ಬ್ರದರ್ಸ್ ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿಯನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಸರ್ಕಾರಿ ಜಮೀನನ್ನು ವಶಪಡಿಸ್ಕೊಳ್ತಾ ಇದ್ದಾರೆ, ಕೋರ್ಟ್ನಲ್ಲಿರ್ತಕ್ಕಂಥ ಕೇಸುಗಳನ್ನು ಯಾವ ರೀತಿ ಬಗೆಹರಿಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ವಿಷಯ ಅಲ್ಲ. ಗೋಕಾಕಿನ ಹಿರಿನಂದಿಯಲ್ಲಿ ಗ್ರಾಮದಲ್ಲಿ ಏನು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಆಗಿತ್ತು, ಅದರ ಸುತ್ತಮುತ್ತ 2003ರ 2 ಎಕರೆ ಜಮೀನನ್ನು, ಸರ್ಕಾರಿ ಜಮೀನನ್ನು ಇವರು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಮಾಲೀಕರು ಯಾರು, ಮೂಲ ಮಾಲೀಕರು ಯಾರು? ಇಂಡಸ್ಟ್ರಿಯಲ್ ಪರಿವರ್ತನೆ ಒಬ್ಬ KS ಔದ್ರಾಮ್ ಅಂತ ತಹಶೀಲ್ದಾರ್ ಮಾಡ್ತಾನೆ, ಮಾಡಲಿಕ್ಕೆ ಬರೋದಿಲ್ಲ. ಇಂಡಸ್ಟ್ರಿಯಲ್ ಪರಿವರ್ತನೆ ಮಾಡಿಕೊಡ್ತಾನೆ, ಮಾಡಲಿಕ್ಕೇ ಬರೋದಿಲ್ಲ. ಅಂದರೆ ಅಧಿಕಾರಿಗಳು ತಮಗೆ ಯಾವ ರೀತಿ ಬೇಕೋ ಆ ರೀತಿ ವರ್ತನೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಸಹಿ ಮಾಡಿ ಕೂಡ ಔದ್ರಾಮ್ ನಾಯನ್ ಸಹಿ ಮಾಡಿಲ್ಲ ಅಂತ ಇರ್ತಾರೆ. ಸರ್ವೆ ನಂಬರ್ 413 ಅದರಲ್ಲಿ 395 ಎಕರೆ ಇವರೇ ಎಲ್ಲ ಡೂಪ್ಲಿಕೇಟ್ ಸಿಗ್ನೇಚರ್. DC ಅವರ ನೀವೇನು ಮಾಡತ್ತೀರಿ? ಈಗಿನ DC ಅವ್ರು ನಾವು ಕೇಳತ್ತೇವೆ, ನೀವೇನು ಮಾಡತ್ತೀರಿ? ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳು ಒಂದೇ ಗ್ಲಾಸಿನ ಮನೆಯಲ್ಲಿ ಇದ್ದಂಥ ಈ ನಾಯಕರವರು ಒಬ್ಬರ ಮೇಲೆ ಒಬ್ಬರು ಸುಮ್ಮನೆ ಇರ್ತಾರೆ. ನೀನು ಹಗರ ಮಾಡು, ನಾನು ಹಗರ ಮಾಡ್ತೇನೆ, ತುಂಬಿ ಚುಪ್ ಅಂಬಿ ಚುಪ್. ಈ 18 ಶಾಸಕರಲ್ಲಿ ಯಾರು ಎಚ್ಚೆತ್ಕೊಳ್ತಾರೆ ಅಂದರೆ ಹೇಗೆ ಇದು? ಮತ್ತು ಹೋರಾಟಗಾರ ಅಂದರೆ ಜಾರಕಿಹೊಳಿ ಸಹೋದರ ಅಂದರೆ ದೂರ ಇದ್ದು ಬಿಡ್ತಾರೆ ಅವರು. ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಿಂದ ನಾವು 2 ವರ್ಷದಿಂದ ಇದ್ದೇವೆ. 720 ಕೋಟಿ ಡಮಾರ ಇಳಿಸಿರು, ಲಾಸ್ ಮಾಡಿಸಿರು. ಅದನ್ನು ಇನ್ನೊಂದು ಸಕ್ಕರೆ ಫ್ಯಾಕ್ಟ್ರಿಗೆ ಮಾರಿದವು ಅಂತ ಹೇಳ್ತಾರೆ. ಅಲ್ಲಿ 80 ಕೋಟಿ ಸಾಲ ತೆಗೆದ್ರು DC ಬ್ಯಾಂಕ್ದಿಂದ, ಅಪೆಕ್ಸ್ ಬ್ಯಾಂಕ್ದಿಂದ ಸಾಲ ತೆಗೆದ್ರು. ಅದು ಎಲ್ಲಿ ಹೋಯ್ತು ಯಾರಿಗೂ ಗೊತ್ತಿಲ್ಲ. ಮತ್ತು ಯಾರೂ ಮೌನವನ್ನು ಮುರಿತಾ ಇಲ್ಲ. ಮತ್ತು DC ಅವರು ನೀವು ಏನು ಮಾಡ್ತಾಯಿದ್ರಿ? ಸರ್ಕಾರಿ ಜಮೀನದು, ಇದನ್ನು ಎನ್ಕ್ವೈರಿ ಆಗ್ಬೇಕಲ್ಲ. ಇಲ್ಲ ಜಯಶೀಲ್ ಶೆಟ್ಟಿ ಪ್ರಕರಣ ನಾವು ಹೇಳಿದ್ದೇವೆ. ಈಗ ಇದೇ ಕೂಡ ಹೇಳ್ತಾ ಇದ್ದೇವೆ. ಟೋಟಲ್ ಇದ್ದದ್ದು ನಂತರ 443 ಅದು ಏನಾಯ್ತು? ಅದು ಕೂಡ ಇದರಲ್ಲಿ 2003ರ 2 ಎಕರೆದಲ್ಲಿ ಜಮೀನು. ಅದು ತನಿಖೆ ಆಗ್ಬೇಕಲ್ಲ. ತನಿಖೆ ಯಾರು ಮಾಡೋರು? ಸಹಿ ಮಾಡಿದಂಥ ತಹಶೀಲ್ದಾರ ನಾಯನ್ ಸಹಿ ಮಾಡಿಲ್ಲ ಅಂತಾನಂದರೆ ಎಲ್ಲಿ ಬಂದುಬಿಡ್ತು ಆಡಳಿತ? ಅಂದರೆ ಎಲ್ಲರೂ ಮೌನಿದ್ದಾರೆ. ತಿನ್ನಕ್ಕೆ ಕೂತ್ರಂದ್ರೆ ಎಲ್ಲರೂ ರಾಜಕಾರಣಿಗಳು ಇವರನ್ನು ಸಿಗಿಸ್ತಾರೆ. ರಾಜಕಾರಣಿಗಳು ಸಿಗೋದಿಲ್ಲ, ಸಹಿ ಮಾಡಿದವ್ರು ಸಿಗ್ತಾರೆ, DDLR ಸಿಗ್ತಾರೆ, ADLR ಸಿಗ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ಸಿಗ್ತಾರೆ. ಇದ್ರ ನಡುವೆ ತಹಶೀಲ್ದಾರ್ ಮತ್ತು DC ನಡುವೆ ACನೂ ಸಂಬಂಧ ಬರ್ತಾರೆ. ಯಾಕಂದ್ರೆ ಅವರು ಕೂಡ ಸಹಿ ಮಾಡಬೇಕಾಗ್ತದೆ. DC ಅವರು ಅವಾಗ ಕಣ್ಣು ಮುಚ್ಚಿ ಕೊಡ್ತಾರೇನ? ಅದು DCC ಬ್ಯಾಂಕ್ದಾಗ ಏನಿದೆ ಒಟ್ಟ ಬಾಲ್ಚಂದ್ ಜಾರಕಿಹೊಳಿ ಏನು ಹೇಳ್ತಾರೆ ಅದಕ್ಕೆ ಸಹಿ ಮಾಡಿಬಿಡೋದು. ಅಟ್ಟ ಅನ್ನ ಸ್ವಲ್ಪ ಜೊಲ್ಲೆ ಕೆಲಸ. ಏನು ಕಾಗದ ನೋಡೋಂಗಿಲ್ಲ, ಏನು ಹೇಳೋಂಗಿಲ್ಲ. ಜಯಶೀಲ್ ಶೆಟ್ಟಿ ಪ್ರಕರಣ ಏನಾಯ್ತು? 120 ಕೋಟಿ ಅದು ಎನ್ಕ್ವೈರಿ ನಡೆದಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರು ರೆವಿನ್ಯೂದು ಕಟಾರಿ ಅವರು ತನಿಖೆ ಮಾಡಬೇಕು. ಕೃಷ್ಣ ಬೈರೇಗೌಡ ಅದನ್ನು ಎನ್ಕ್ವೈರಿ ಮಾಡಬೇಕು. ಯಾರು ಮಾಡೋರು? ಇನ್ನು BJP ನಾಯಕರು ತೊಗೊಳ್ಕೊಂಡು ಇವ್ರೇನು ಮಲಗಿದಾರೇನು? ಬೆಳಗಾವಿ ಜಿಲ್ಲೆ ಸಾಕಷ್ಟು BJP ನಾಯಕರಿದ್ದಾರೆ. ಇಂಥ ಒಂದು ದೊಡ್ಡ ಹಗರಣಗಳನ್ನು ನಾವು ತೆಗೆದುಕೊಟ್ಟಾಗ ನೀವು ಕೇಳಂಗಿಲ್ಲ ಅಂತಂದ್ರೆ ನೀವು ಯಾವ ಪಾರ್ಟಿಯಲ್ಲಿದ್ದೀರಿ? ಅಂದ್ರೆ ಕಾಂಗ್ರೆಸ್ ಬಂದಾಗ ನೀ ಸುಮ್ಮಿರ್ಬೇಕು, BJP ಬಂದಾಗ ನಾ ಸುಮ್ಮಿರ್ಬೇಕು. ಜನ ಸುಮ್ಮನೆ ಪಾಪ ಬಡ್ದಾಡ್ತಿರ್ತಾರೆ, ನಾ ಪಕ್ಷ ಈ ಪಕ್ಷ. ನಾವೇನು ಸಾರ್ವಜನಿಕ ಕೇಳ್ತೇವೆ, MLA ಮತ್ತು MP ಗಳಿಗೆ ನಾವೇನು ಕೇಳ್ತೇವೆ, ಅವ್ರ ಬೆಂಬಲಿಗರಿಗೆ ನೀವು ಸುಮ್ಮಿದ್ಬಿಡ್ರಿ, ನೀವು ಸೈಕ್ ಹಾಕ್ಕೊಂಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರೋ MLA ತಪ್ಪು ಮಾಡಿರ್ತಾನೆ, ಅವ್ರು ನೀವು ಜಯಕಾರ ಹಾಕ್ತಾರೆ. ನಾವು ಸ್ವಾಮಿ ಬಗ್ಗೆ ಮಾಡಿದ್ದು, ಸ್ವಾಮಿಯವ್ರು ತಪ್ಪು ಮಾಡಿದ್ದಾರೆ ಅದಕ್ಕೆ ಮತ್ತೆ ಇವ್ರು ಜಯಕಾರ. ಅಂದರೆ ತಪ್ಪು ಮಾಡಿದರೆ ನೀವು ಬೆಂಬಲ ಕೊಟ್ರಂದ್ರೆ ನೀವು ಅಪರಾಧಿಗಳು. ಮತ್ತು ಹೋರಾಟಗಾರ ನಾವೇನು ಕೇಳ್ತೇವೆ, ಎಲ್ಲಿದ್ದಾರಪ್ಪ ನೀವು? ಹೋರಾಟ ಮಾಡಿದ್ರೆ ಇಟ್ಟು ಹೋರಾಟ ಮಾಡ್ತಾರೆ ಅಂತೇಳಿ ಚಿಂತಕರು ಒಂದರೆ ಕಾಮೆಂಟ್ ಮಾಡಬೇಕು. ಹೌದ್ರಿ ನೀವು ಹೇಳಿದ ಕರೆ ಅಂತ ಅನ್ಬೇಕು, ಎನ್ಕ್ವೈರಿ ಆಗ್ಬೇಕಂತೇಳಿ ಹೇಳಬೇಕು. ಏನೂ ಇಲ್ಲ ನೋಡೋದೇ ಭಾಳ ಗೌಡ್ರ ಭಾಳ ಸುದ್ದಿ ಬೆಸ್ಟ್ ಮಾಡತ್ತಿರಲ್ಲ. ಎಲ್ಲಿ ನಿಮ್ಮ ವಾಹಿನಿಯಲ್ಲಿ ಗದ್ದಿಗ ಮದ್ದಲ್ಲಿ ನಮಗೆ ಸದಾನಂದ ಬಾಮ್ನಿ ಭಾಳ ಬೆಸ್ಟ್ ಮಾಡತ್ತಿರಲ್ಲ. ನೀವು ಇಬ್ಬರಪ್ಪ ಜಿಲ್ಲಾದಾಗ ಒಬ್ಬರು ಹೆಂಗೆ ಹೇಳ್ತಾರೆ? ಸದಾನಂದ ಬಾಮ್ನಿ ನೀವು ರಾಜ್ಯದಾಗ ನೀವು ಫೇಸ್ಬುಕ್ದಲ್ಲಿ ನಂಬರ್ 1 ಅಂತ ನನಗೆ ಹೇಳ್ತಾರೆ. ಒಂದು ಅರ್ಧ ಕಪ್ ಚಹಾ ಕೊಡ್ಸಂಗಿಲ್ಲ ಇಂಥ ಜನ ಇದ್ದಾರೆ. ಮತ್ತು ಸಾಯ್ಬೇಕಾಯ್ತು ಹುಡುಕಾಡ್ಕೊತ ಬರ್ತಾರೆ, 10 ಸಲ ಫೋನ್ ಮಾಡ್ತಾರೆ. ಇಲ್ಲಿ ಒಂದು ಕಾಮೆಂಟ್ ಮಾಡೋಂಗಿಲ್ಲ. ಅಂದ್ರೆ ಎಲ್ಲರೂ ಮೌನಿದ್ದಾರೆ. BJP ಸರ್ಕಾರ ಬಂದಾಗ ಕಾಂಗ್ರೆಸ್ ಅವ್ರ ಮೌನ, ಕಾಂಗ್ರೆಸ್ ಬಂದಾಗ BJP ಅವ್ರ ಮೌನ. ಹಾಗಾದ್ರೆ ಈ ಹಗರಣ ಹೆಂಗೆ ಬರೋದು? ಇದು ಯಾವಾಗ ನಡೆದಿದ್ದದು? 2010ರಲ್ಲಿ 9ರಲ್ಲಿನ ಏನೇ ಆಗೈತೆ ಅಂತ 10ರಲ್ಲಿ ಅವರು ಪರಿವರ್ತನೆ ಮಾಡ್ಕೊಂಡಾರ. ಡೈರೆಕ್ಟ್ರ್ ಯಾರು ಗೊತ್ತಿಲ್ಲ. ಡೈರೆಕ್ಟ್ರ್ ಪಾಪ ಸಿಕ್ಕಾಕೊಂಡ್ರೆ ಏನು ಗತಿ? ಅದು ಬಾಲ್ಚಂದ್ ಜಾರಕಿಹೊಳಿ ಹೇಳ್ತಾರೆ, ನಮಗೆ CBI ಹೋಗಲಿ, COD ಹೋಗಲಿ, ಲೋಕಾಯುಕ್ತ ಹೋಗಲಿ, ಎಲ್ಲಿ ಬೇಕಲ್ಲಿ ಹೋಗಲಿ,
ಯಾಕಂದ್ರೆ ಎಲ್ಲ ಕೊಂಡ್ಕೊಂಡಂತೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ, ಇಮ್ಮನೆ ಟಿ ವಿ ಮೇನ್ ಸ್ಟ್ರೀಮ್ ಮೀಡಿಯಾದವರು ಅವ್ರು ಸುಮ್ಮನೆ ಇರ್ತಾರೆ. ಅವರು ಏನು ಮಾಡೋಂಗಿಲ್ಲ. ಅವರು ಜಾರಕಿಹೊಳಿ ಸೌಧಾನ ಮೌನ. ಯಾಕಪ್ಪ ಮೌನ? ಅವರಿಂದ ಏನಾದರೂ ಸಿಗ್ತೈತೇನೋ ದೀಪಾವಳಿಗೆ? ಮತ್ತು ಪ್ರಿಂಟ್ ಮೀಡಿಯಾದವರು ನೀವೇನು ದೊಡ್ಡ ದೊಡ್ಡ 4-5 ಪೇಪರ್ ರಾಜ್ಯ ಮಟ್ಟದ ಅಂತ ಒಂದು ಸಣ್ಣ ಸುದ್ದಿ ಮಾಡೋಕ್ಕೆ ಬರೋಂಗಿಲ್ಲ. ರಾಜ್ಯ ಮಟ್ಟದ ಹೆಂಗಾಗ್ತಿತ್ತು ಅದು? ನೀವು ಕೂಡ ವರದಿ ಮಾಡಬೇಕಾಗ್ತೈತೆ, ಅದ್ರ ಬೆಳಕು ಚೆಲ್ಲಬೇಕಾಗ್ತದೆ. ಇಲ್ಲ ನಾವು ನೋಡೋದು ಸುಮ್ಮನೆ ಇದ್ಬಿಡೋದು. ಏನಾದರೂ ಅಡ್ಜಸ್ಟ್ಮೆಂಟ್ ಆದ ಅಡ್ಜಸ್ಟ್ಮೆಂಟ್ ಮಾಡ್ಕೋದು, ಇದು ನಡೆದಿದೆ. ಕೇವಲ ಬಾಪುಗೌಡರು ಮತ್ತು ಸದಾನಂದ ಬೊಮ್ಮಾಯಿ ಮಾಡಿದ್ರೆ ಏನೂ ಆಗೋದಿಲ್ಲ. ಇದಕ್ಕೆ ಏನಾದರೂ ಕೈ ಜೋಡಿಸಿದ್ರೆ ಏನಾದರೂ ಒಂದು ಅಂತಿಮ ಪರಿಹಾರ ಕಂಡುಬಿಡ್ಬೇಕು. ಒಂದು ಸರ್ಟಿಫಿಕೇಟ್ ತೆಗಿಬೇಕಾದ್ರೆ, ಒಂದು ಡಾಕ್ಯುಮೆಂಟ್ಸ್ ತೆಗಿಬೇಕಾದ್ರೆ ಎಷ್ಟು ತ್ರಾಸಿತ್ತು ನಿಮಗೆ ಗೊತ್ತೈತೆ? ಅದು ದೊಡ್ಡ ತ್ರಾಸಿದೆ. ಇಷ್ಟೆಲ್ಲ ತ್ರಾಸು ತೊಗೊಂಡು ಸಾರ್ವಜನಿಕರ ಪರವಾಗಿ ಗಮನಕ್ಕೆ ತಂದಾಗ ಸಾರ್ವಜನಿಕರ ಮೌನ ಅಂತಂದ್ರೆ ಏನದರ ಅರ್ಥ? ಒಟ್ಟಾರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು. ಮುಂದೆ ನಾವು ಇದು ಹೋರಾಟವನ್ನು ಮುಂದುವರಿಸ್ತೇವೆ. ಭೀಮಪ್ಪ ಗಡದವರು ಕೂಡ ಇದನ್ನು ತೆಗೆದುಕೊಂಡು ಹೋಗ್ತಾರೆ. ಅವರು ಕೋರ್ಟಿಗೆ ಹೋಗ್ತಾರೋ ಅಥವಾ ಪಿ ಎಲ್ ಆಗ್ತಾರೋ ಕಾದು ನೋಡಬೇಕು. ನಾಳೆ ಮತ್ತೊಂದು ತಗೊಂಡು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.